ಸ್ಟಾರ್ ಲಾಜಿ ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರ. ಈ ದಿನ ನಾವು ಸಂಖ್ಯಾಶಾಸ್ತ್ರದಲ್ಲಿ ದಿನಾಂಕ 9-18-27ನೇ ತಾರೀಕಿನಲ್ಲಿ ಯಾರೆಲ್ಲ ಹುಟ್ಟಿದಿರೋ ಅವರ ಬಗ್ಗೆ ಇವತ್ತು ವಿಶೇಷವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೇನೆ. ಸೊ ನ್ಯೂಮರಾಲಜಿಯಲ್ಲಿ ಸಂಖ್ಯೆಗಳು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ನಂಬರ್ ಅವರು ಯಾವ ಕ್ಯಾರೆಕ್ಟರ್ ಇರುತ್ತೆ, ಏನೆಲ್ಲ ಅವರ ಜೀವನದಲ್ಲಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಅನೇಕ ವಿಷಯಗಳು ಇದ್ದಾವೆ. ನ್ಯೂಮರಾಲಜಿನ ಯಾವ ಥರ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಂಬರು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಇವತ್ತೆಲ್ಲ ತಿಳಿಸ್ಕೊಡೋಂತಹ ಪ್ರಯತ್ನವನ್ನು ಮಾಡ್ತೀನಿ. ನೀವು ಹುಟ್ಟಿರೋ ಡೇಟು 9ನೇ ತಾರೀಕು ಅಥವಾ 18ನೇ ತಾರೀಕು ಅಥವಾ 27ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಇದು ಅನ್ವಯಿಸುತ್ತೆ. ಈ ಡೇಟ್ಗಳು ಕುಜನ ಆಧಿಪತ್ಯವನ್ನು ಹೊಂದಿರುತ್ತೆ. ಅಂದರೆ ಇದು ಕುಜನ ಸಂಖ್ಯೆ ಅಂತ ನ್ಯೂಮರಾಲಜಿ ಪ್ರಕಾರ ಹೇಳ್ತಾರೆ. ಸೊ ಹಾಗಾಗಿ ಇವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ, ಈ ಡೇಟ್ ಅವರು ಯಾವ ಡೇಟ್ ಅವ್ರ ಜೊತೆ ಮಿಂಗಲ್ ಆಗ್ತಾರೆ, ಈ ಡೇಟ್ ಅವರು ಯಾವ ನಂಬರನ್ನು ಒಂದು ಆಯ್ಕೆ ಮಾಡೋ ಮುಖಾಂತರವಾಗಿ ಹೇಗೆಲ್ಲ ಅವರಿಗೆ ಅಭಿವೃದ್ಧಿ ಆಗುತ್ತೆ, ಮೊಬೈಲ್ ನಂಬರ್ ಹೇಗಿರಬೇಕು, ಮತ್ತು ಗಾಡಿ ನಂಬರ್ ಹೇಗಿರಬೇಕು, ಆಮೇಲೆ ಮದುವೆ ಆಗಿರೋ ಡೇಟ್ ಹೆಂಗಿರುತ್ತೆ, ಈ ಸಂಖ್ಯೆ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಮೊಬೈಲ್ ನಂಬರನ್ನು ಯಾವ ಥರ ತಗೋಬೇಕು, ವೆಹಿಕಲ್ ನಂಬರನ್ನ ಯಾವ ಥರ ಚಾಯ್ಸ್ ಮಾಡಬೇಕು, ಮತ್ತು ನಿಮ್ಮ ಹೆಸರಿನ ಸಂಖ್ಯೆ ಅಂದರೆ ನಿಮ್ಮ ನೀವು ಕರೀತಾರಂಥ ಹೆಸರು ಕಾಲಿಂಗ್ ನೇಮ್ ಅಂತ ಹೇಳ್ತೀವಿ, ನಿಮಗೆ ಯಾವ ಹೆಸರಿಂದ ಕರೀತಾರೆ, ಮತ್ತು ಸರ್ಟಿಫಿಕೇಟಲ್ಲಿ ಏನು ನೇಮ್ ಇದೆ, ಅದಕ್ಕೂ ನಿಮ್ಮ ನ್ಯೂಮರಾಲಜಿಗೂ ತುಂಬ ಒಂದು ಸಂಬಂಧ ಇದೆ ಅಂತ ಹೇಳ್ತೀವಿ. ಹಾಗಾಗಿ ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಇರುತ್ತೆ, ಎಲ್ಲ ಒಂದೇ ಥರ. ಇವಾಗ 9ನೇ ತಾರೀಕವರೆಗೆ ಯಾವುದು ಆಗಬರೋ ನಂಬರ್ ಯಾವುದು, ಆಗದಿರೋಂಥ ನಂಬರ್ ಯಾವುದು ಅಂತ ಕೆಲವರು ತಿಳ್ಕೊಳ್ತಾರೆ. ಆಗದಿರೋ ನಂಬರ್ನೇ ಇದನ್ನು ಅವಾಯ್ಡ್ ಮಾಡಬೇಕು, ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ಸೊ ಅದು ಕರೆಕ್ಟ್ ಅಲ್ಲ. ಸೊ ಇಲ್ಲಿ ಆಗೋ ನಂಬರು ಆಗದಿರೋ ನಂಬರು ತಿಳ್ಕೊಂಡಾದಮೇಲೆ ಸೊ ಇಲ್ಲಿ ಅದರಲ್ಲಿ ಯಾವ ಥರ ನಾವು ನೋಡಬೇಕು, ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು, ಡಬಲ್ ನಂಬರ, ಸಿಂಗಲ್ ನಂಬರ, ಮತ್ತು ಅದು ಫ್ಯೂಚರ್ ನಂಬರ್ ಏನು, ಆಮೇಲೆ ಇವರ ಒಂದು ಬರ್ತ್ ನಂಬರ್ ಏನು, ಇದೆಲ್ಲ ಇರುತ್ತೆ. ಡ್ರೈವರ್ ನಂಬರ್ ಅಂತ ಇರುತ್ತೆ, ಕಂಡಕ್ಟರ್ ನಂಬರ್ ಅಂತ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ನ್ಯೂಮರಾಲಜಿನ ಹೇಗೆ ಯೂಸ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಇದು ನಮಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಂಖ್ಯಾಶಾಸ್ತ್ರ ವೆರಿ ಇಂಪಾರ್ಟೆಂಟಾಗಿ ನಾವು ತಗೋಬೇಕಾಗುತ್ತೆ. ಸೊ ಅದರಲ್ಲಿ ಹೇಗೆ ನೋಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಕುಜನ ಸಂಖ್ಯೆಯವರು ಯಾವ ರೀತಿ ಇರ್ತಾರೆ, ಫಸ್ಟು ಒಂದು ಬೇಸಿಕ್ಕಾಗಿ ಅವರ ಗುಣಲಕ್ಷಣಗಳು, ಅವರ ಒಂದು ಆಚಾರ ವಿಚಾರಗಳು, ಅವರ ಒಂದು ಕೆಲಸ ಕಾರ್ಯಗಳು ಹೇಗಿರುತ್ತೆ, ಅವರ ಒಂದು ಹವ್ಯಾಸಗಳು ಹೇಗಿರುತ್ತೆ, ಅವರು ಹೇಗೆ ಅನ್ನೋದ್ರ ಬಗ್ಗೆ ಈ ಡೇಟವ್ರನ್ನ ನಾವು ನೋಡಿದಾಗ ಇವರು ಧೈರ್ಯಶಾಲಿಗಳು ಅಂತ ಹೇಳ್ತೀವಿ. ಕುಜ ಅಂತ ಬಂದಮೇಲೆ ಫಸ್ಟು ಬರೋದೇ ಧೈರ್ಯಶಾಲಿಗಳು, ನ್ಯಾಯವಾದಿಗಳು, ಬಹುಬೇಗ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳಾಗಿರ್ತಾರೆ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ನಿಧಾನ ಅನ್ನೋದು ಇರೋದಿಲ್ಲ, ತುಂಬ ಫಾಸ್ಟಾಗಿ ಮುನ್ನುಗ್ಗುವಂಥದ್ದು, ಮತ್ತು ವಿರೋಧ ಮಾತುಗಳು ಇನ್ನೊಬ್ಬರಿಂದ ಕೇಳಲು ಇವರು ಇಚ್ಛಿಸೋದಿಲ್ಲ ಅಂತ ಹೇಳ್ತೀವಿ. ಅಂದರೆ ಇನ್ನೊಬ್ಬರು ಮಾತಾಡೋವಂಥದ್ದು ಇವ್ರಿಗೆ ಬರೋದಿಲ್ಲ. ಅಂದರೆ ಇವರು ವಿರೋಧವಾಗಿ ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ತಡ್ಕೊಳಕ್ಕಾಗಲ್ಲ. ಇವರು ತುಂಬ ಕುಜನ ಸಂಖ್ಯೆಯಲ್ಲಿ ಹುಟ್ಟಿರೋದ್ರಿಂದ ಬೇಗ ರಿಯಾಕ್ಷನ್ ಮಾಡೋವಂಥದ್ದು, ಆ್ಯಕ್ಷನ್ನಿಂದ ರಿಯಾಕ್ಷನ್ ಬೇಗ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ಸಮಯ ಪ್ರಜ್ಞೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಯಾರ ಅಡಿಯಲ್ಲೂ ಯಾರ ಕೆಳಗಡೆನೂ ಕೆಲಸ ಮಾಡೋದಕ್ಕೆ ಇವರು ಇಚ್ಛೆ ಪಡೋದಿಲ್ಲ ಅಂತ ಹೇಳ್ತೀವಿ. ಕುಜನ ಸಂಖ್ಯೆ ಏನಪ್ಪ ಅಂದರೆ ಸೈನಿಕ ಅಂತ ಹೇಳ್ತೀವಿ. ಕುಜ ಅಂದ್ರೇ ಸೋಲ್ಜರ್ಸ್, ಮತ್ತು ಕುಜ ಅಂದ್ರೇ ರಾಜನಿಗೂ ಹೋಲಿಸ್ತೀವಿ. ಸೊ ಹಾಗಾಗಿ ಇವರು ತುಂಬ ಒಂದು ಮೇಲ್ನೋಟಕ್ಕೆ ನಾವು ನೋಡಿದಾಗ ತುಂಬ ಒಂದು ಇನ್ನೋಸೆಂಟ್ ಅನಿಸಿದ್ರು ಒಳಗಡೆ ತುಂಬ ಕೋಪ ಇರುತ್ತೆ, ಒಳಗಡೆ ತುಂಬ ಒಂದು ಆವೇದನೆ ಇರುತ್ತೆ, ಒಳಗಡೆ ತುಂಬ ಒಂದು ಉದ್ವೇಗ, ಒಂದು ಆವೇಶಗಳು ಎಲ್ಲ ತುಂಬ ಜಾಸ್ತಿ ಇರುತ್ತೆ ಇವರಿಗೆ. ಅವ್ರಿಗೆ ತುಂಬ ಮೇಲಕ್ಕೆ ಹೋಗಬೇಕು, ಅಂದರೆ ತುಂಬ ಮೇಲಕ್ಕೆ ಬರಬೇಕು ಜೀವನದಲ್ಲಿ, ಯಾರು ಕೆಳಗಡೆ ಕೆಲಸ ಮಾಡಬಾರ್ದು, ನಮ್ಮ ಕಾಲಲ್ಲಿ ನಾವು ನಿಂತ್ಕೋಬೇಕು, ನಾವು ಏನಿದ್ರೂ ಇನ್ನೊಬ್ಬರ ಹತ್ರ ಹೇಳಿಸ್ಕೋಬಾರ್ದು, ಹಂಗಿರಬೇಕು ಹಿಂಗಿರಬೇಕು ಅಂತ ತುಂಬ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರೋಂತಹ ಈ ಸಂಖ್ಯೆಗಳು ಅಂತ ಹೇಳ್ಬೋದು. ಸೊ ಹಾಗೆಯೇ ಆತ್ಮಸ್ಥೈರ್ಯ ಇವರು ಅಷ್ಟು ಬೇಗ ಕಳೆದುಕೊಳ್ಳಲ್ಲ ಅಂತ ಹೇಳ್ತೀವಿ. ಬಟ್ ಆದರೆ ಕೋಪ ಬಂದಾಗ ಮಾತ್ರ, ಕೋಪನೇ ಇವರಿಗೆ ದವಡೆ ಮೂಲ ಅಂತೇನು ಹೇಳ್ತೀವಲ್ಲ, ಇವರ ವೀಕ್ನೆಸ್ಸೇ ಕೋಪ, ಇವರ ವೀಕ್ನೆಸ್ಸೇ ಒಂದು ಸಿಟ್ಟು, ಇವರ ವೀಕ್ನೆಸ್ಸೇ ಮೇನ್ ಇದೇ ಬರುತ್ತೆ. ಓಕೆ. ಸೊ ಹಾಗಾಗಿ ಯಾಕೆಂದರೆ ಕೋಪದಲ್ಲಿ ಇರೋರನ್ನ ಯಾವ ಡಿಸಿಷನ್ ತಗೊಂಡ್ರೂ ಅದು ಡಿಸಿಷನ್ ಕರೆಕ್ಟಾಗಿರಲ್ಲ. ಕೋಪದಲ್ಲಿ ಇರೋರನ್ನ ಸ್ನೇಹ ಮಾಡಬಾರ್ದು ಅಂತ ಕೆಲವೊಂದು ವೇದಗಳಲ್ಲಿ ಮತ್ತು ಕೆಲವು ಕಡೆ ಹೇಳ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವ್ರ ವೀಕ್ನೆಸ್ ಅಂತ ಬಂದಾಗ. ಸೊ ಹಾಗಾಗಿ ಇವರ ಸ್ವಭಾವ ಬಂದ್ಬಿಟ್ಟು ಜಗಳದ ಸ್ವಭಾವ ಅಂತ ಹೇಳ್ಬೋದು ಕೋಪ ಇರೋದ್ರಿಂದ. ಆದರೆ
ಇವರಿಗೆ ಶತ್ರು ಉಂಟಾಗೋದೇ ಇದರಿಂದ. ಸೊ ಇವರು ಮಾತಲ್ಲಿ ಇವರು ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ, ಕೋಪ ಎಲ್ಲರಿಗೂ ಇರುತ್ತೆ, ಕೋಪ ಇಲ್ದಿರೋರಂತ ಏನಿಲ್ಲ. ಉಪ್ಪು ಖಾರ ತಿಂದ ಮೇಲೆ ಕೋಪ ಅನ್ನೋದು ಸಾಮಾನ್ಯವಾಗಿ ಇರುತ್ತೆ. ಬಟ್ ಆದರೆ ಎಲ್ಲರಿಗೂ ಹೋಲಿಸ್ಕೊಂಡ್ರೆ ಒಂದು 10% ಕೋಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಈ ಸಂಖ್ಯೆಯಲ್ಲಿ. ಸೊ ಅವ್ರ ಜಾತಕದಲ್ಲಿ ಏನಾದರೂ ಕುಜ ಏನಾದರೂ ಜಾತಕದಲ್ಲಿ ತುಂಬ ಬಲವಾಗಿತ್ತು ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಜಾತಕ ನೋಡಬೇಕಾಗುತ್ತೆ ಅದರ ಜೊತೆಗೆ. ಬಟ್ ಜನರಲಾಗಿ ಈ 9, 18, 27ನೇ ತಾರೀಕುವರೆಗೆ ಕೋಪ ಅನ್ನೋದು ಹೆಚ್ಚಿರುತ್ತೆ ಅಂತ ಹೇಳ್ತೀವಿ. ಅದರಲ್ಲಿ 9ನೇ ತಾರೀಕುವರೆಗೆ ಸ್ವಲ್ಪ ಬೇರೆ ನೋಡಬೇಕು. 18 ಬಂದಾಗ ಅಲ್ಲಿ 8 ಮತ್ತು 1 ಬರುತ್ತೆ. ಓಕೆ, ಆವಾಗ ಅದು ಸ್ವಲ್ಪ ಚೇಂಜಸ್ ಆಗುತ್ತೆ. ಮತ್ತು 27ನೇ ತಾರೀಕುವರೆಗೂ ಸ್ವಲ್ಪ ಚೇಂಜಸ್ ಆಗುತ್ತೆ. ಮತ್ತು ಈ ಡೇಟ್ವರೆಗೂ ಲಕ್ಕಿ ನಂಬರೂ ಚೇಂಜ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಇವರು ಹೆಚ್ಚಾಗಿ ಈ ಡೇಟಲ್ಲಿ ಹುಟ್ಟಿರೋರು ಒಂಟಿತನವನ್ನು ಬಯಸ್ತಾರೆ. ಇವರು ಯಾರ ಹಂಗಿನಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಇವರು ಕೆಲವೊಮ್ಮೆ ಚಂಚಲ ಸ್ವಭಾವವನ್ನು ತೋರಿಸೋವಂಥವ್ರು ಆಗಿರ್ತಾರೆ. ಇವರು ಜಾಸ್ತಿ ಹೊತ್ತು ಒಂದೇ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತೀವಿ. ಮತ್ತು ಇವರು ಯಾವುದೇ ಕಾರಣಕ್ಕೂ ಸೋಲು ಅನ್ನೋದು ಒಪ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಸೋಲು ಅನ್ನೋದು ಎದುರಾಗೋದು, ಸೋಲೇನಾದರೂ ಸಪೋಸ್ ಎದುರಾದ್ರೂ ಅದು ತುಂಬ ಖಿನ್ನತೆಗೆ ಒಳಪಡೋವಂಥವ್ರು ಆಗಿರ್ತಾರೆ. ಮತ್ತು ಇವರ ಸ್ನೇಹವನ್ನು ಜಾಸ್ತಿ ಹಣವಂತರು ಮತ್ತು ಶಕ್ತಿಶಾಲಿಗಳು ಮತ್ತು ತುಂಬ ಇವರಿಂದ ಒಂದು ಏನು ಹೇಳ್ತೀವಿ ಪ್ರೆಸ್ಟೀಜ್ ಅಂತ ಹೇಳ್ತೀವಲ್ಲ ಆ ರೀತಿ, ಮತ್ತು ಇವರು ತುಂಬ ಸ್ಟೇಟಸನ್ನು ನೋಡುವಂಥವ್ರು ಆಗಿರ್ತಾರೆ. ಸೊ ಇಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇವರು ಅಷ್ಟೊಂದು ಇಷ್ಟಪಡೋದಿಲ್ಲ ಅಂತ ಹೇಳ್ತೀವಿ. ಮತ್ತು ಇವರು ಹೆಚ್ಚಾಗಿ ಹಣವನ್ನು ಉಳಿತಾಯ ಮಾಡೋದು ತುಂಬ ಕಡಿಮೆ, ತುಂಬ ಜಾಸ್ತಿ ಹಣ ಖರ್ಚು ಮಾಡೋವಂಥದ್ದು ಇರುತ್ತೆ. ಇವರ ಜೀವನದಲ್ಲಿ ತುಂಬ ಏರುಪೇರುಗಳನ್ನು ನೋಡೋರಾಗಿರ್ತಾರೆ. ಅನೇಕ ಸ್ಥಳಗಳನ್ನು, ಅನೇಕ ಕಡೆ ಟ್ರಾವೆಲಿಂಗ್ ಮಾಡೋವಂಥದ್ದು, ತುಂಬ ಹಂಬಲವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ಇವರಿಗೆ ಈ ಕುಜನ ಸಂಖ್ಯೆ ಏನು ಹೇಳ್ತೀವಿ ಅಂದರೆ ಮಿಲ್ಟ್ರಿ, ಪೊಲೀಸು, ರಕ್ಷಣೆ ಕೊಡುವಂಥವರು ಈ ವರ್ಗದಲ್ಲಿ ಇದ್ದಾಗ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ. ಅದೇ ಥರ ಇದೇನಾದರೂ ಈ ಸಂಖ್ಯೆಯಲ್ಲಿ ಹುಟ್ಟಿ ಬೇರೆ ಡಿಪಾರ್ಟ್ಮೆಂಟ್ ಬಂದಾಗನೇ ಒಂಥರ ಅವರ ಆಲೋಚನೆಗಳು ಮತ್ತು ಅವರ ಒಂದು ಹಾವಭಾವಗಳು ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಆ ರೀತಿ ನಾವು ನೋಡ್ತೀವಿ. ಆದರೆ ಇವರಲ್ಲಿ ನಾವು ಮೇಲ್ನೋಟಕ್ಕೆ ಏನು ನೋಡ್ತೀವಿ, ಕೋಪ, ರೇಗಾಡೋದು ಅಂತ ಎಲ್ಲ ನೋಡ್ತೀವಿ. ಕೆಲವರೆಲ್ಲ ಇದನ್ನು ಅಪಾರ್ಥ ಮಾಡ್ಕೊಳ್ತಾರೆ. ಬಟ್ ಇವ್ರು ಪಾಸಿಟಿವ್ ಏನಪ್ಪ ಅಂತ ನಾವು ನೋಡಿದಾಗ ಹೆಲ್ಪಿಂಗ್ ನೇಚರು ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂಥರ ಏನು ಪ್ರಾಬ್ಲಮ್ಮು ಏನು ಅಂದರೆ ನೇರ ದಿಟ್ಟ ನಿರಂತರ ಅಂತ ಹೇಳ್ತಾರಲ್ಲ ಆ ರೀತಿ ಇರ್ತಾರೆ. ಅದೇ ಇವ್ರದ್ದು ಪ್ರಾಬ್ಲಮ್ಮು. ಸೊ ಹಾಗಾಗಿ ಈ ಥರ ಇರೋದ್ರಿಂದ ಎದುರುಗಡೆ ಇರೋರು, ಯಾಕೆಂದರೆ ಸತ್ಯ ಯಾರಿಗೂ ಇಷ್ಟ ಆಗಲ್ವಲ್ಲ, ಸುಳ್ಳೇ ಇಷ್ಟಪಡ್ತಾರೆ ಜನ. ಇವರು ಏನು ನೇರವಾಗಿ ಸತ್ಯವಾಗಿ ಮಾತಾಡಿ ಸ್ಟ್ರೈಟ್ ಫಾರ್ವರ್ಡಾಗಿ ಏನು ಮಾತಾಡ್ತಾರೋ ಇವರು ಎದುರುಗಡೆ ಇರೋರಿಗೆ ಅದು ಇಷ್ಟ ಆಗದೇ ಇರ್ಬೋದು. ಸೊ ಹಾಗಾಗಿ ಅದರಿಂದ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಹೆಚ್ಚಾಗಿ ಇವರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಆವೇಶ ಜಾಸ್ತಿ ಇರುತ್ತೆ. ಮತ್ತು ಶಾರ್ಟ್ ಟೆಂಪರು ಎಲ್ಲ ಇವರಿಗೆ ಜಾಸ್ತಿ ಇರುತ್ತೆ. ಸ್ಟ್ರೈಟ್ ಫಾರ್ವರ್ಡು, ಶಾರ್ಟ್ ಟೆಂಪರು. ಸೊ ಇದು ಜಾತಕದಲ್ಲಿ ಲಗ್ನಕ್ಕೇನಾದರೂ ಕುಜನ ದೃಷ್ಟಿ ಇದೆ, ಲಗ್ನಕ್ಕೇನಾದರೂ ಕುಜನ ಒಂದು ಸಂಬಂಧ ಇದ್ದರೆ ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದು ಇವರ ಒಂದು ಪ್ರಾಬ್ಲಮ್ ಅಂತ ಹೇಳ್ತೀವಿ. ಈ ಡೇಟ್ ಅವರು ಯಾರಾದರೂ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇವರ ಸಂಗಾತಿ ಆಗಿರ್ಬೋದು, ಯಾವಾಗಲೂ ಇವರು ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬ ನೋಡ್ತಾ ಇರ್ತಾರೆ, ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನೊಬ್ಬರ ಹತೋಟಿಯಲ್ಲಿ ಇಟ್ಕೋಬೇಕು, ನನ್ನ ಕಂಟ್ರೋಲಲ್ಲಿ ಇರಬೇಕು, ನನ್ನ ಕೆಳಗಡೆ ಇರಬೇಕು ಅಂತ ಇವರು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಈ ಡೇಟ್ ಅವರಿಗೆ ಕೆಲವೊಂದು ಸಲ ತುಂಬಾ ಮದುವೆ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸು ಬರುತ್ತೆ. ಓಕೆ, ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಬರೋದೇ ಈ ಥರ. ಸೊ ಅದಕ್ಕೋಸ್ಕರ ಇನ್ನೊಬ್ಬರಿಗೆ ನಾವು ಯಾವಾಗ ಕಂಟ್ರೋಲ್ ಮಾಡ್ತೀವಿ ಅದು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ಅವ್ರ ಡೇಟ್ ಏನು, ಅವರ ಒಂದು ಸ್ವಭಾವ ಏನಿದೆ, ಅವ್ರ ಕ್ಯಾರೆಕ್ಟರ್ ಏನಿದೆ, ಸೊ ಅದ್ರ ಮೇಲೆ ನಾವು ನೋಡಬೇಕಾಗುತ್ತೆ. ಅವ್ರ ಡೇಟು ಇವ್ರ ಡೇಟು ಯಾವ ಥರ ಇದೆ, ಮತ್ತು ಇವ್ರು ಆಗಿರೋ ಮದುವೆ ಡೇಟು ಏನಿದೆ, ಇವೆಲ್ಲ ನೋಡಬೇಕಾಗುತ್ತೆ. ಇದು ನೋಡಿದಾಗ ಇದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಸುಮ್ಮನೆ ಯಾವುದೋ ಒಂದು ಆ್ಯಂಗಲಿಂದ ನೋಡಿ ನಾವು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇವರು ಏನಂದರೆ ಯಾವುದೇ ಕೆಲಸ ತಗೊಂಡ್ರೂ ಶೀಘ್ರವಾಗಿ ಮುಗಿಸುವಂಥವ್ರು ಆಗಿರ್ತಾರೆ ಅಂತ ಹೇಳ್ತೀವಿ. ಮತ್ತು ಯಾವುದೇ ಒಂದು ದಾಖಲೆಗಳನ್ನು ಅಥವಾ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಗಳನ್ನು ಸಹಿ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. 9ನೇ ತಾರೀಕು ಅವರು ಎಡವೋದು ಒಂದೊಂಥರ ಅಲ್ಲೇ ಜಾಸ್ತಿ. ಏನಾದರೂ ಸಿಗ್ನೇಚರ್ ಮಾಡಬೇಕು ಅಂತಂದ್ರೆ ತುಂಬ ಚೆನ್ನಾಗಿ ನಾವು ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಬೇಕು. ತಗಲಾಕೊಳ್ಳೋದು ಜಾಸ್ತಿ ಆಗುತ್ತೆ ಈ ವಿಷಯದಲ್ಲಿ. ಇವರು ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮತ್ತು ಇವರು ಹೆಚ್ಚಾಗಿ ಒಂದು ನಡವಳಿಕೆ ಅಂತ ಬಂದಾಗ, ಮತ್ತು ಇವರು ಕೆಲವೊಂದು ಸಲ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ತುಂಬ ಒಂದು ಸ್ಟ್ರೈಟ್ ಫಾರ್ವರ್ಡ್ ಥರ ಮಾತಾಡಿ ಎಲ್ಲ ಇದು ಮಾಡ್ತಾರೆ. ಬಟ್ ಆದರೆ ಅದು ಪ್ರಾಬ್ಲಮ್ ಆಗೋದು ಬೇರೆ ಥರ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಸಂಗಾತಿಯನ್ನು ಹೆಚ್ಚಾಗಿ ಇವರು ಪ್ರೀತಿ ಹಾಗೂ ಮರ್ಯಾದೆ ಎಂಬ ಒಂದು ಅನುಬಂಧದಿಂದ ಜಾಸ್ತಿ ನೋಡ್ಕೋಬೇಕಾಗುತ್ತೆ. ಹಾಗೆ ಇವರಿಗೆ ಸಂಗೀತ ಕೇಳೋದು ಮತ್ತು ಸ್ವಂತ ಹಾಡುಗಳನ್ನು ಹಾಡೋದು ತುಂಬ ಇಷ್ಟ ಆಗುತ್ತೆ.
ಸೊ ಈ ಡೇಟಲ್ಲಿ ಸ್ವಲ್ಪ ಸಪ್ರೇಟ್ ಮಾಡಿ ನೋಡಿದಾಗ ಅಂದರೆ 9ನೇ ತಾರೀಕುವರೆಗೆ ಬೇರೆ ಥರ ಇರುತ್ತೆ, 18ಕ್ಕೆ ಬೇರೆ ಇರುತ್ತೆ, 27ಕ್ಕೆ ಬೇರೆ ಇರುತ್ತೆ. ಸೊ ಅದನ್ನು ನಾವು ಸಪ್ರೇಟ್ ಮಾಡಿ ನೋಡಬೇಕಾಗುತ್ತೆ. ಸಿಂಗಲ್ 9ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಅವರು ಹೇಗಿರ್ತಾರೆ ಅಂತಂದರೆ ಶೌರ್ಯ, ಸಾಹಸ, ಧೈರ್ಯ, ಹೋರಾಟ, ನ್ಯಾಯ, ಧರ್ಮ, ಸತ್ಯದ ಜೊತೆಯಲ್ಲಿ ಕಾದಾಟ ಮಾಡೋದು, ಹೋರಾಟ ಮಾಡುವಂಥದ್ದು ಈ ಸಿಂಗಲ್ 9ನೇ ತಾರೀಕುವರೆಗೆ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಇವರು ಏಕಾಂಗಿಯಾಗಿ ಹೋರಾಟ ಮಾಡುವಂಥದ್ದು, ಸಿಂಗಲ್ಲಾಗಿ ಸಾಹಸ ಕ್ಕೆ ಕೈ ಹಾಕೋವಂಥದ್ದು, ಇನ್ನೊಬ್ಬರಿಗೆ ಸಹಾಯ ಕೇಳ್ದೇ, ಸಪೋರ್ಟ್ ಇಲ್ಲದೇ ಏನಾದರೂ ಜೀವನದಲ್ಲಿ ಮಾಡಬೇಕು ಅಥವಾ ಏನಾದರೂ ಮುನ್ನುಗ್ಗಬೇಕು ಅನ್ನೋಂತಹ ಇರುತ್ತೆ ಅಂತ ಹೇಳ್ತೀವಿ. ಆದರೆ ಇವ್ರು ಏನಂದರೆ ಒರಟುತನದ ಒಂದು ನಡತೆಯಿಂದ ತುಂಬ ಒಂದು ಸಮಸ್ಯೆನ ತಂದುಕೊಳ್ತಾರೆ ಅಂತ ಹೇಳ್ತೀವಿ. ಹಾಗಾಗಿ ಸ್ವಂತ ಇಚ್ಛೆಯಿಂದನೇ ಇವರು ಜಾಸ್ತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಮತ್ತು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದಿಲ್ಲ. ಸೊ ಅದು ಪ್ರಾಬ್ಲಮಿಂದ ಕೆಲವೊಂದು ಸಲ ತೊಂದರೆಗಳು ಆಗೋಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ದಾಂಪತ್ಯ ಅಂತ ಬಂದಾಗ ದಾಂಪತ್ಯ ಜೀವನ ತುಂಬ ಈ 9, 18, 27 ಈ ಮೂರಕ್ಕೂ ನಾವು ಹೋಲಿಸಿದಾಗ ದಾಂಪತ್ಯ ಜೀವನದಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುವಂಥದ್ದು ಸಾಧ್ಯತೆ ಜಾಸ್ತಿ ಈ ಡೇಟಲ್ಲಿ ಇರುತ್ತೆ. ಸೊ ಹಂಗಾಗಿ ಒಂದೊಂದು ಡೇಟಿಗೆ ಒಂದೊಂದು ಕಾರಣಗಳಿರ್ತವೆ. ಬಟ್ಟು ಮ್ಯಾರಿಡ್ ಲೈಫ್ ಅನ್ನೋದು ಮತ್ತು ಈ ಡೇಟ್ ಅವರಿಗೆ ನಾನು ಅನ್ನೋದು ಅಥವಾ ನನ್ನಿಂದನೇ ಆಯಿತು ಅನ್ನೋದು ಒಂದು ದರ್ಪ ಅನ್ನೋದು ಮತ್ತು ಸೆಲ್ಫಾಗಿ ಹೆಚ್ಚಾಗಿ ನಾನು ಇಲ್ದೇ ಅದು ಆಗ್ತಾನೇ ಇರಲಿಲ್ಲ ಅಂತ ಮಾತಾಡ್ಕೊಳ್ಳೋವಂಥದ್ದು, ಈ ಥರದಕ್ಕೆಲ್ಲ ಜಾಸ್ತಿ ಇದು ಮಾಡ್ತಾರೆ ಈ ಡೇಟ್ ಅವರು ಅಂತ ಹೇಳ್ತೀವಿ. ಸೊ ಹಾಗಾಗಿ ಇವ್ರು ಏನಪ್ಪ ಅಂದರೆ ಈ ಒಂದು ಯಾರಾದರೂ ಒಂದು ಹೊಗಳಿಕೆ ಅಂತ ಬಂದಾಗ, ಇನ್ನೊಬ್ರು ಯಾರೋ ಹೊಗಳ್ತಾ ಇದ್ದಾರೆ ಅಂತಂದಾಗ, ಇನ್ನೊಬ್ರು ಯಾರೋ ಒಂದು ಹೇಳ್ತಾ ಇದ್ದಾರೆ, ಸಜೆಷನ್ ಕೊಡ್ತಾ ಇದ್ದಾರೆ ಅಂತಂದಾಗ ಅದಕ್ಕೆ ಬೆಲೆನೇ ಕೊಡೋಲ್ಲ. ಇವ್ರಿಗೆ ಏನು ಅನಿಸುತ್ತೋ ಅದನ್ನು ಮಾಡ್ತಾರೆ. ಇನ್ನೊಬ್ರದ್ದು ಇವ್ರು ಕೇಳಲ್ಲ, ಕೇಳಿದ್ರೂ ಈ ಕಿವಿಯಲ್ಲಿ ಕೇಳೋದು, ಈ ಕಿವಿಯಲ್ಲಿ ಬಿಟ್ಬಿಡೋದು, ಈ ಥರ ಸ್ವಭಾವನ ಹೊಂದಿರ್ತಾರೆ ಅಂತ ಹೇಳ್ತೀವಿ. ಕುಟುಂಬದ ಜೊತೆ ಅಂತ ಬಂದಾಗ ಇವರಿಗೆ ಶಾಂತಿ, ನೆಮ್ಮದಿ ಅನ್ನೋದು ಸ್ವಲ್ಪ ಕಮ್ಮಿ. ಈ ಫ್ಯಾಮಿಲಿ, ಈ ಹೆಂಡತಿ ಮಕ್ಕಳು ಜಂಜಾಟ ಅನ್ನೋದು ಅಷ್ಟೊಂದೇನು ಇವ್ರು ನೆಮ್ಮದಿ ಇರೋದಿಲ್ಲ. ಸೊ ಹಾಗಾಗಿ ಈ ಡೇಟ್ ಅವರು ಹೆಚ್ಚಾಗಿ ಈ ರಾಜಕೀಯ ವ್ಯಕ್ತಿಗಳು ಮತ್ತು ಈ ಸೈನಿಕರು, ಈ ಪೊಲೀಸವರು ಇದರೆಲ್ಲ ಜಾಸ್ತಿ ಈ ಡೇಟಲ್ಲಿ ಇರ್ತಾರೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇವ್ರ ಜೊತೆ ತಂದೆ ತಾಯಿ ಮತ್ತು ಹೆಂಡತಿ ಮಕ್ಕಳು ಹೊಂದಾಣಿಕೆ ಮಾಡ್ಕೊಂಡು ಇರೋದೇ ಸ್ವಲ್ಪ ಕಷ್ಟ ಅಂತಲೇ ಹೇಳ್ತೀವಿ. ಅದೇ 18ನೇ ತಾರೀಕಲ್ಲಿ ಹುಟ್ಟಿರೋರು ಯಾಕೆಂದರೆ 1 ಅಂದರೆ ರವಿ, 8 ಅಂದರೆ ಶನಿ ಅಂತ ಹೇಳ್ತೀವಿ. ಸೊ ಇವರು ಯಾವಾಗಲೂ ಒಂದು ಹುರುಪು, ಹುಮ್ಮಸ್ಸು ಅನ್ನೋದು, ಯೋಗ ಶಕ್ತಿ ಅನ್ನೋದು, ವರ್ಚಸ್ಸು ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಈ ಡೇಟಲ್ಲಿ. ಯಾಕೆಂದರೆ ಶನಿ ರವಿಯ ಕಾಂಬಿನೇಷನ್ ಇರೋದ್ರಿಂದ ಕೆಲವೊಂದಕ್ಕೆ ಪಾಸಿಟಿವ್ ಇರುತ್ತೆ, ಕೆಲವೊಂದಕ್ಕೆ ನೆಗೆಟಿವ್ ಇರುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ತಿಳುವಳಿಕೆ ಹೇಳುವವರಾಗಿರ್ತಾರೆ ಮತ್ತು ಇವರಿಗೆ ಆಯುಷ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಮತ್ತು ಇವರಿಗೆ ಯಾವಾಗಲೂ ಇವ್ರಿಗೆ ಸಮಸ್ಯೆ ಏನಪ್ಪ ಅಂತಂದರೆ ಇವರೇನೋ ಸಂಸಾರನ ತುಂಬ ಇಷ್ಟಪಡ್ತಾರೆ. ಬಟ್ ಆದರೆ ಪಾರ್ಟ್ನರ್ಸು ಏನು ಬರ್ತಾರೋ ಅವರು ಸ್ವಲ್ಪ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. 18ನೇ ತಾರೀಕು ಅಂತ ಬಂದಾಗ ಅಲ್ಲಿ ಡಬಲ್ ಸಂಖ್ಯೆ ಬರುತ್ತೆ. ರವಿ ಮತ್ತು ಶನಿ, ರವಿಗೂ ಶನಿಗೂ ಬರೋದಿಲ್ಲ, ಬಟ್ ಒಟ್ಟಾಗಿ ಬಂದು ಕುಜ ಆಗ್ತಾನೆ. ಈ 3 ಅಲ್ಲಿ ಬಂದಾಗ, 3 ಅಲ್ಲಿ ಆ ಗ್ರಹಗಳ ಕಾಂಬಿನೇಷನ್ ಬಂದಾಗ ತುಂಬ ಒಂದು ಕೇರಿಯರ್ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ ಇವರು. ಉದ್ಯೋಗದಲ್ಲಾಗಿರ್ಬೋದು, ಹಣಕಾಸಿನಲ್ಲಾಗಿರ್ಬೋದು, ಅದೆಲ್ಲ ಚೆನ್ನಾಗಿರುತ್ತೆ. ಆದರೆ ಪರ್ಸ್ನಲ್ ಲೈಫ್ ಅಂತ ಬಂದಾಗ, ಸಂಸಾರ ಅಂತ ಬಂದಾಗ ತುಂಬ ಸಫರ್ ಇರುತ್ತೆ. ನಾವು ನೋಡಿದಾಗ ಅನೇಕ ಗಣ್ಯ ವ್ಯಕ್ತಿಗಳು, ಅನೇಕ ಒಂದು ಸಿನಿಮಾ ಸ್ಟಾರ್ಗಳು, ರಾಜಕೀಯ ವ್ಯಕ್ತಿಗಳು ತುಂಬ ಈ ಡೇಟಲ್ಲಿ ಹುಟ್ಟಿದ್ದಾರೆ. ನಾವು ಹೇಳ್ತಾ ಹೋದರೆ ತುಂಬ ಜನ ಬರ್ತಾರೆ. ಅದರಲ್ಲಿ ಶಂಕರ್ ನಾಗು, ವಿಷ್ಣುವರ್ಧನ್, ಶ್ರುತಿ, ಸಾಯಿ ಕುಮಾರ್, ಸಲ್ಮಾನ್ ಖಾನು, ಆಮೇಲೆ ಇನ್ನೂ ತುಂಬ ಜನ ಇದ್ದಾರೆ. ಮತ್ತು ಎದುರುಗಡೆ ಇರೋ ಪಾರ್ಟ್ನರು ಯಾವ ಡೇಟಲ್ಲಿ ಇದ್ದಾರೆ ಅದ್ರ ಮೇಲೆ ಅವರ ಹೊಂದಾಣಿಕೆ ಅನ್ನೋದು ಇರುತ್ತೆ. ಓಕೆ, ಈ ಡೇಟು ಅಂದರೆ ಇವರು 18ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, ಎದುರುಗಡೆ ಅವ್ರ ಪಾರ್ಟ್ನರು ಯಾವ ಡೇಟಲ್ಲಿ ಹುಟ್ಟಿದ್ದಾರೆ ಅದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು. ಓಕೆ, ಅದೇನಾದರೂ ಆಪೋಸಿಟ್ ನಂಬರ್ ಏನಾದರೂ ಇತ್ತು, ಆಪೋಸಿಟ್ ನಂಬರಲ್ಲಿ ಏನಾದರೂ ಮದುವೆ ಆಗಿದ್ರು ಅಂತಂದರೆ ತುಂಬ ಕಷ್ಟ ಇರುತ್ತೆ, ತುಂಬ ಕಷ್ಟದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಹಾಗೆಯೇ 27ನೇ ತಾರೀಕಲ್ಲಿ ಹುಟ್ಟಿರೋರು ಏನಪ್ಪ ಅಂದರೆ ಇಲ್ಲಿ ಚಂದ್ರ ಮತ್ತು ಕೇತು ಎರಡು ಒಂದು ಸಂಬಂಧದಿಂದ ಬಂದಿರುವಂತಹ ನಂಬರ್ ಇದು. ಚಂದ್ರ ಕೇತು ಒಟ್ಟಿಗೆ ಇದ್ದಾಗ ನಾವು ಜಾತಕದಲ್ಲಿ ಏನು ಹೇಳ್ತೀವಿ ಅಂದರೆ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರುತ್ತೆ, ಮಾನಸಿಕವಾಗಿ ಮೆಂಟಲ್ ಆಗಿ ಪ್ರಿಪೇರ್ ಆಗಿರೋದಿಲ್ಲ ಅಂತ ಹೇಳ್ತೀವಿ. ಹಂಗಾಗಿ ಒಂದು ಒಂಟಿಯಾಗಿ ಇರಬೇಕು ಅನ್ನೋದು ಹೆಚ್ಚಾಗಿ ಇಷ್ಟಪಡ್ತಾರೆ ಇವರು. ಯಾಕೆಂದರೆ ಚಂದ್ರ ಕೇತು ಯಾರ ಜಾತಕದಲ್ಲಿ ಇರುತ್ತೋ ಅವ್ರು ಯಾವಾಗಲೂ ಪಾರ್ಟ್ನರ್ ಜೊತೆ ಒಂದು ಹೊಂದಾಣಿಕೆ ಆಗಿರ್ಬೋದು, ಪಾರ್ಟ್ನರ್ ಜೊತೆ ಒಂದು ಸಂತೋಷವನ್ನು ಅವರು ಬಯಸೋದಿಲ್ಲ. ಸಂತೋಷವಾಗಿ ಇರಬೇಕು ಅಂತ ಅಂದ್ಕೊಂಡ್ರೂ ಅದು ಇರೋಕ್ಕಾಗೋದಿಲ್ಲ, ಒಂಟಿಯಾಗಿರಬೇಕು ಅಂತ ಬಯಸುವಂಥದ್ದು ಆಗುತ್ತೆ. ಯಾಕಂದರೆ ಚಂದ್ರ ಅಂದರೆ ಮನೋಕಾರಕ, 7 ಅಂದರೆ ಛಾಯಾಗ್ರಹ, ಕೇತು ಗ್ರಹ, ಸ್ಥಿರತೆ ಅನ್ನೋದು ಇರೋದಿಲ್ಲ, ಏನೋ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಸೊ ಫ್ಯಾಮಿಲಿ ಲೈಫಲ್ಲಿ ಇದು ತುಂಬ ಪ್ರಾಬ್ಲಮ್ನ ಕೊಡುತ್ತೆ. ಸೊ ಕೇರಿಯರ್ ಲೈಫಲ್ಲಿ ದೆನ್ ಓಕೆ, ಇವರೇನಾದರೂ ಆಧ್ಯಾತ್ಮಿಕ ಕಡೆ ಇದ್ದರೆ, ಸ್ಪಿರಿಚುವಲ್ ಕಡೆ ಇದ್ದರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಡೇಟಲ್ಲಿ ಹುಟ್ಟಿರೋರಿಗೆ.
ಸೊ ಸಂಸಾರ ಜೀವನ ಅಂತ ಬಂದಾಗ ತುಂಬ ನಿಧಾನ, ಏಕಾಂಗಿತನ ಅನ್ನೋದು ಜಾಸ್ತಿ ಇರುತ್ತೆ. ಅವ್ರು ಎಷ್ಟೇ ಶ್ರೀಮಂತರ ಆಗಿರೋದ್ರೂ ನೆಮ್ಮದಿ ಅನ್ನೋದು ಇರೋದಿಲ್ಲ. ದುಡ್ಡಿದೆ, ಎಲ್ಲ ಇದೆ, ಅವ್ರಿಗೆ ಹೆಸರಿದೆ, ಕೀರ್ತಿ ಇದೆ, ಎಲ್ಲ ಇದೆ. ಬಟ್ ಆದರೆ ಇಲ್ಲಿ ವ್ಯಕ್ತಿತ್ವದ ಒಂದು ದಾಂಪತ್ಯ ಜೀವನ ಅಂತ ಏನು ಬರುತ್ತೋ, ಅವ್ರ ಪರ್ಸ್ನಲ್ ಲೈಫ್ ಅಂತ ಏನು ಬರುತ್ತೋ, ಸೊ ಅಲ್ಲೆಲ್ಲ ಅಷ್ಟೊಂದೇನು ಅವರು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತೀವಿ ಈ ಡೇಟಲ್ಲಿ ಹುಟ್ಟಿರೋರು. ಸೊ ಇದು ಕುಜನ ಸಂಖ್ಯೆಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಆದರೆ ಈ ಡೇಟಲ್ಲಿ ಹುಟ್ಟಿರೋರಿಗೆ ಲಕ್ಕಿ ನಂಬರ್ ಯಾವುದು, ಅನ್ಲಕ್ಕಿ ನಂಬರ್ ಯಾವುದು, ಯಾವ ಡೇಟಲ್ಲಿ ಮದುವೆ ಆಗಬೇಕು, ಯಾವ ಡೇಟಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ಬೇರೆ ಬೇರೆ ಇರುತ್ತೆ. ಇವಾಗ ಎಲ್ಲ ಏನು ಮಾಡ್ತಾರೆ ಅಂದರೆ 9, 18, 27 ಈ ಮೂರು ಒಂದೇ ನಂಬರು ಅಂತ ತಗೊಂಡ್ಬಿಟ್ಟು ಆ ನಂಬರ್ಗೆ ಇದೇ ಸಂಖ್ಯೆ ಅವ್ರಿಗೆ ಲಕ್ಕಿ ನಂಬರು, ಅನ್ಲಕ್ಕಿ ನಂಬರು ಅಂತ ಹೇಳಿಬಿಡ್ತಾರೆ. ಸೊ ಅದು ಕರೆಕ್ಟ್ ಅಲ್ಲ. 18ಕ್ಕೆ ಬೇರೆ ಲಕ್ಕಿ ನಂಬರ್ ಇರುತ್ತೆ, 27ಕ್ಕೆ ಬೇರೆ ಲಕ್ಕಿ ನಂಬರ್ಸು ಚೇಂಜ್ ಆಗುತ್ತೆ, 9ಕ್ಕೆ ಬೇರೆ ನಂಬರ್ ಚೇಂಜ್ ಆಗುತ್ತೆ. ಆಮೇಲೆ ಅವರ ಡೇಟು, ತಿಂಗಳು, ವರ್ಷ ಎಲ್ಲ ಕೂಡಿದಾಗ ಯಾವ ನಂಬರ್ ಬರುತ್ತೋ ಆ ನಂಬರು ಮತ್ತು ಬರ್ತ್ ನಂಬರು ಈ ಎರಡನ್ನೂ ನಾವು ಮತ್ತು ಪಿರಮಿಡ್ ನಂಬರ್ ಅಂತ ಬರುತ್ತೆ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅವ್ರ ಲಕ್ಕಿ ನಂಬರ್ ಅನ್ನೋದು ಬರುತ್ತೆ. ಆ ಲಕ್ಕಿ ನಂಬರ್ ಪ್ರಕಾರ ಅವ್ರ ಮ್ಯಾರೇಜ್ ಡೇಟ್ ಇದೆಯಾ ಇಲ್ವಾ ಅದನ್ನು ನೋಡಬೇಕು. ಜನರಲ್ಲಾಗಿ ಇದನ್ನು ಕೊಟ್ಬಿಡ್ತಾರೆ. ಆ ಥರ ಎಲ್ಲ ನೋಡೋದು ಕರೆಕ್ಟ್ ಮೆಥಡ್ ಅಲ್ಲ ಅಂತ ನಮ್ಮ ಅನಿಸಿಕೆ ಇದೆ. ಅದಕ್ಕೋಸ್ಕರ ಕೆಲವೊಂದು ಸಲ ಫೇಲ್ಯೂರ್ ಆಗೋವಂಥದ್ದು ಸಾಧ್ಯತೆ ಇರುತ್ತೆ. ಸೊ ಜನರಲ್ಲಾಗಿ ಅವರಿಗೆ ನಾವು ಸ್ವಭಾವದಲ್ಲಿ ಅಂತ ಬಂದಾಗ ಓಕೆ ಏನು ಮಾಡ್ತಾರೆ ಅಂತಂದರೆ 9ನೇ ತಾರೀಕು ಅವರಿಗೆ 9 ಚೆನ್ನಾಗಿ ಆಗಿಬರುತ್ತೆ, 5ನೇ ತಾರೀಕು ಚೆನ್ನಾಗಿ ಆಗಿಬರುತ್ತೆ, 6ನೇ ತಾರೀಕು ಚೆನ್ನಾಗಿ ಆಗಿಬರುತ್ತೆ, ಆಮೇಲೆ 1ನೇ ತಾರೀಕು ಸೂಪರಾಗಿ ಆಗಿಬರುತ್ತೆ ಅಂತ ಹೇಳಿಬಿಡ್ತಾರೆ. ಇಲ್ಲೇ ನೋಡಿ ಎಡಬೋದು ನೋಡಿ 9ನೇ ತಾರೀಕಿಗೆ 1ನೇ ತಾರೀಕು ಏನೋ ತುಂಬ ಚೆನ್ನಾಗಿ ಆಗಿಬರುತ್ತೆ ಜನರಲ್ಲಾಗಿ. ಬಟ್ ಆದರೆ ಪಾರ್ಟ್ನರ್ ಅಂತ ಬಂದಾಗ ಏನು ಮಾಡ್ತಾರೆ ಅಂದರೆ 1ನೇ ತಾರೀಕವ್ರನ್ನ ಸೆಲೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. 1, 10, 19, 28ನೇ ತಾರೀಕಲ್ಲಿ ಹುಟ್ಟಿರೋರನ್ನ ಈ 9ನೇ ತಾರೀಕವರು ಸೆಲೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಇದು ನನ್ನ ಲಕ್ಕಿ ನಂಬರು ಅಂತ ತೊಗೊಂಡ್ಬಿಡ್ತಾರೆ, ಅಥವಾ ಗಾಡಿ ತೊಗೊಂಡ್ಬಿಡ್ತಾರೆ. ಸೊ ಗಾಡಿ ಬೇರೆ ವಿಷಯ ಆಗುತ್ತೆ. ಓಕೆ, ಗಾಡಿ, ಮೊಬೈಲ್ ನಂಬರು ಒಂದು ನೋಡೋಣ, ಅದು ಬೇರೆ. ಆದರೆ ವ್ಯಕ್ತಿತ್ವದಲ್ಲಿ ಬಂದಾಗ ಅಂದರೆ ನಿಮ್ಮ ಪಾರ್ಟ್ನರ್ ಏನಾದರೂ ಈ ಡೇಟಲ್ಲಿ ಇತ್ತು ಅಂತಂದಾಗ ತುಂಬ ಹೊಂದಾಣಿಕೆ ಅನ್ನೋದು ಅಷ್ಟು ತುಂಬ ಬೇಗ ಆಗಿಬರೋದಿಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ ಕುಜನ ಸಂಖ್ಯೆ ಯಾವಾಗಲೂ ಇನ್ನೊಬ್ಬರಿಗೆ ಹ್ಯಾಂಡ್ ಓವರಲ್ಲಿ ಇರಬಾರ್ದು ಅಥವಾ ಇನ್ನೊಬ್ಬರ ಕೈ ಕೆಳಗಡೆ ಇರಬಾರ್ದು ಅನ್ನೋದನ್ನು ಬಯಸುತ್ತೆ. 1ನೇ ತಾರೀಕು ಅದಕ್ಕಿಂತ ಹೆಚ್ಚು ಜಾಸ್ತಿ ಇರುತ್ತೆ. ಒಂದು ಅಂದರೆ ಸೂರ್ಯ, ಅದು ಅಷ್ಟೇ, ಅದು ಸಿಂಹನೇ, ಇದು ಸಿಂಹನೇ. ಒಂದೇ ಮನೇಲಿ ಇಬ್ಬರು ಸಿಂಹಗಳು ಇರಬಾರ್ದು, ಒಂದೇ ಮನೇಲಿ 2 ರಾಜರುಗಳು ಇರಬಾರ್ದು. ಅದು ರಾಜ, ನಾನು ರಾಜ ಅಂತಾನೆ, ಇವನು ರಾಜ ಅಂತಾನೆ. ಒಂದೇ ಮನೇಲಿ ಇಬ್ಬರು ರಾಜ ಇರೋಕ್ಕಾಗಲ್ಲ, ಒಬ್ಬನೇ ರಾಜ ಇರಬೇಕು. ಸೊ ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅವ್ರ ಕ್ಯಾರೆಕ್ಟ್ರೇ ಬೇರೆ ಥರ ಇರುತ್ತೆ. ಅವರು ಸೇಮ್ ಇದಕ್ಕೂ ಅದಕ್ಕೂ ಒಂದೇ ಥರ ಇರುತ್ತೆ. ಒಂದೇ ಥರ ಇರೋರನ್ನ ನಾವು ಮದುವೆ ಆದಾಗ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅವನಿಗೂ ಶಾರ್ಟ್ ಟೆಂಪರು, ಇವನಿಗೂ ಶಾರ್ಟ್ ಟೆಂಪರು, ಅವನಿಗೂ ಕೋಪ ಜಾಸ್ತಿ, ಇವನಿಗೂ ಕೋಪ ಜಾಸ್ತಿ. ಈ ಥರ ಇಬ್ಬರು ಸೇರ್ಕೊಂಬಿಟ್ಟಾಗ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಡಿವೈಡ್ ಆಗಿಬಿಡ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. 9ನೇ ತಾರೀಕಲ್ಲಿ ಹುಟ್ಟಿರೋರು ಯಾವಾಗಲೂ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಅವರಿಗೆ ಏನು ನೆಗೆಟಿವ್ ಇದೆ, ಏನು ಪಾಸಿಟಿವ್ ಇದೆ. ಎದುರುಗಡೆ ಇರೋರು ಅದಕ್ಕೆ ಕಮ್ಮಿ ಅಂತ ಇದ್ದಾಗ ಎದುರುಗಡೆ ಇಲ್ಲದೇ ಇರೋವಂಥವ್ರನ್ನ ನಾವು ಸೆಲೆಕ್ಷನ್ ಮಾಡಿದಾಗ ನಡ್ಕೊಂಡು ಹೋಗುತ್ತೆ, ಜೀವನ ಅನ್ನೋದು ನಡೆಯುತ್ತೆ. ಅದಕ್ಕೆ 9ನೇ ತಾರೀಕುವರೆಗೆ 1ನೇ ತಾರೀಕು ಲಕ್ಕಿನೇ. ಬಟ್ ಆದರೆ ಕ್ಯಾರೆಕ್ಟರ್ ಅಂತ ಬಂದಾಗ ಕೆಲವೊಂದು ವಿಷಯದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ 9ನೇ ತಾರೀಕುವರೆಗೆ 2 ಆಗಿಬರೋದಿಲ್ಲ ಅಂತ ಹೇಳ್ತೀವಿ. 2, 11, 20, 29 ಈ ಡೇಟಲ್ಲಿ ಹುಟ್ಟೋರು ಆಗಿಬರಲ್ಲ ಅಂತ ಹೇಳ್ತೀವಿ. ಆದರೆ ಆ ಡೇಟ್ ಅವ್ರ ಜೊತೆ ಮ್ಯಾರೇಜ್ ಆದರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಚಂದ್ರ ಅಂದರೆ ಸೈಲೆಂಟು, 9 ಅಂದರೆ ವೈಲೆಂಟು. ಓಕೆ, ಇಬ್ಬರು ವೈಲೆಂಟ್ ಆದಾಗ ಪ್ರಾಬ್ಲಮ್ ಇರುತ್ತೆ. ಒಬ್ಬರಾದರೂ ಸೈಲೆಂಟ್ ಇರಬೇಕು, ಒಬ್ಬರು ವೈಲೆಂಟ್ ಇದ್ದರೆ ಹೆಂಗೋ ಪರವಾಗಿಲ್ಲ. ಓಕೆ, ಸೊ ಹಾಗಾಗಿ 9ನೇ ತಾರೀಕು ಅವರು 2ನೇ ತಾರೀಕವ್ರ ಜೊತೆ ಒಂದು ಹೊಂದಾಣಿಕೆ ಅನ್ನೋದು ಇರುತ್ತೆ. ವ್ಯಕ್ತಿತ್ವ ಅಂತ ಬಂದಾಗ, ಗುಣಲಕ್ಷಣಗಳು ಅಂತ ಬಂದಾಗ ಅವ್ರ ಗುಣಲಕ್ಷಣಗಳು ಇವ್ರ ಗುಣಲಕ್ಷಣಗಳಿಗೂ ಒಂದು ಹೊಂದಾಣಿಕೆ ಇರುತ್ತೆ. ಒಂದು ಮೆಂಟಲಾಗಿ ಪ್ರಿಪೇರಿಂಗ್ ಅಂತ ಇರುತ್ತೆ. ಅದೇ ಲಕ್ಕಿ ನಂಬರ್ ಅಂತ ಬಂದಾಗ ನಾವು ಬೇರೆ ಥರ ನೋಡಬೇಕು. ಓಕೆ, 9ನೇ ತಾರೀಕು, 18, 27ನೇ ತಾರೀಕು ಅವರು ಏನಾದರೂ 2ನೇ ತಾರೀಕು ಅಥವಾ 7ನೇ ತಾರೀಕು, ಓಕೆ, ಈ ಡೇಟಲ್ಲಿ ಏನಾದರೂ ಮದುವೆ ಆಗಿದ್ದರೆ 2ನೇ ತಾರೀಕು ಅಥವಾ 7ನೇ ತಾರೀಕು, 7, 16, 25ನೇ ತಾರೀಕು ಮದುವೆ ಆಗಿದ್ದರೆ ದಾಂಪತ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರು ನೋಡ್ತಾರೆ. ಅಥವಾ 2ನೇ ತಾರೀಕು, 11, 20, 29 ಈ ಡೇಟಲ್ಲಿ ಮದುವೆ ಆದ್ರೂ ಅವರಿಗೆ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಮತ್ತು ಇಲ್ಲಿ ಮದುವೆ ಡೇಟೇ ಬೇರೆ ಥರ ನೋಡಬೇಕು. ಓಕೆ, ಆ ಥರ. ಅದೇ ಗಾಡಿ ನಂಬರ್ ಅಂತ ಬಂದಾಗ ಬೇರೆ ಥರ ನೋಡಬೇಕಾಗುತ್ತೆ. ಮತ್ತು ವೆಹಿಕಲ್ ನಂಬರು ಅಂತ ಬಂದಾಗ, ಮತ್ತು ಮೊಬೈಲ್ ನಂಬರ್ ಅಂತ ಬಂದಾಗ, ಮೊಬೈಲ್ ನಂಬರು ಅಂತ ನಾವು ಲಕ್ಕಿ ನಂಬರ್, ಮೊಬೈಲ್ ನಂಬರು 9ನೇ ತಾರೀಕಿಗೆ 3 ಚೆನ್ನಾಗಿ ಆಗಿಬರುತ್ತೆ, 3 ತುಂಬ ಸೂಪರು ಅಂತ ನಾವು ಹೇಳ್ಬೋದು. ಬಟ್ ಆದರೆ ಅವ್ರು ಯಾವ ಕೆಲಸ ಮಾಡ್ತಾರೆ, ಅವರ ಒಂದು ಗುರಿ ಏನು, ಅವರು ಯಾವ ಕ್ಷೇತ್ರದಲ್ಲಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಲ್ಲರಿಗೂ 3 ಆಗಿಬರೋದಿಲ್ಲ, ಎಲ್ಲರಿಗೂ ಒಂದೇ ಸಂಖ್ಯೆಗಳು ಆಗಿಬರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ಸಂಖ್ಯೆಗಳು ಚೇಂಜಸ್ ಇರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವರ ಬರ್ತ್ ನಂಬರು, ಫ್ಯೂಚರ್ ನಂಬರು,
ಪಿರಮಿಡ್ ನಂಬರು, ಈ ಮೂರೂ ನೋಡಿ ಆಮೇಲೆ ಇವರು ಏನು ಕೆಲಸ ಮಾಡ್ತಾಯಿದ್ದಾರೆ ಆ ಕೆಲಸದಲ್ಲಿ ಯಾವ ಥರ ಇರಬೇಕು, ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅಥವಾ ಕೆಲಸಕ್ಕೆ ಹೋಗ್ತಾ ಇದ್ದಾರಾ. ಓಕೆ, ಈಗ ಸುಮ್ಮನೆ ಮಾಮೂಲಿ ಕೆಲಸಕ್ಕೆ ಹೋಗಿ ಬರೋರಿಗೆ ಐದನೇ ಸಂಖ್ಯೆಯಲ್ಲಿ ತುಂಬ 5 ಇರೋಂಥ ನಂಬರ್ ತೊಗೊಂಡ್ರೆ ಏನು ಪ್ರಯೋಜನ ಇರುತ್ತೆ. ಓಕೆ, ಬಿಸ್ನೆಸ್ ಸಂಖ್ಯೆ 5ನೇ ಸಂಖ್ಯೆ ಓಕೆ, ಬಟ್ ಆದರೆ ಅದು ಯಾರಿಗೆ ಯೂಸ್ ಆಗಬೇಕು ಅದಕ್ಕೆ ಯೂಸ್ ಆಗುತ್ತೆ, ಯಾರು ತಗೋಬೇಕು ತಗೊಂಡ್ರೇ ಅದು ಯೂಸ್ ಆಗೋದು. ಓಕೆ, ಯೂಸ್ ಇಲ್ದವರೆಲ್ಲ ತಗೊಂಡಾಗ ಏನು ಅದು ಯೂಸ್ ಇಲ್ಲ. ಓಕೆ, ಆ ಥರ ಯಾವ ಡೇಟ್ ಅವ್ರಿಗೆ ಯಾವ ಡೇಟು ತುಂಬ ಯೂಸ್ ಆಗುತ್ತೆ, ಯಾವುದು ಲಕ್ಕಿ ನಂಬರು, ಯಾವ ಕಲರ್ ಅವರಿಗೆ ಚೆನ್ನಾಗಿ ಆಗಿಬರುತ್ತೆ, ಇದೆಲ್ಲ ತುಂಬ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನ್ಯೂಮರಾಲಜಿಯಲ್ಲಿ ಅನೇಕ ಸಬ್ಜೆಕ್ಟ್ಸ್ ಇದೆ. ಸೊ ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಇದು ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ಡೇಟ್ ಅವರು ತುಂಬ ಕೇರ್ಫುಲ್ಲಾಗಿ 2ನೇ ತಾರೀಕು ಬಂದಾಗ, ಅಂದರೆ ಆ ಡೇಟ್ ಬಂದಾಗ ಇವರಿಗೆ ಸ್ವಲ್ಪ ಕಷ್ಟ. 9ನೇ ತಾರೀಕುವರೆಗೆ 2ನೇ ತಾರೀಕು 7ನೇ ತಾರೀಕು ಸ್ವಲ್ಪ ನೆಗೆಟಿವ್ ಅಂತ ಹೇಳ್ತೀವಿ. ಎಲ್ಲ ವಿಷಯದಲ್ಲೂ 2 ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ. ಒಂದು ಉದಾಹರಣೆ ಕೊಟ್ಟಿದ್ದೀನಿ, ಪಾರ್ಟ್ನರ್ ವಿಷಯದಲ್ಲಿ 2 ಚೆನ್ನಾಗಿ ಆಗಿಬರುತ್ತೆ, ಅದೇ ಡೇಟ್ ವಿಷಯದಲ್ಲಿ ಮತ್ತು ಗಾಡಿ ನಂಬರ್ ವಿಷಯದಲ್ಲಿ ಈ 2 ಆಗಿಬರಲ್ಲ. ಓಕೆ, ಈ ಥರ ಅರ್ಥ ಮಾಡ್ಕೋಬೇಕು. ಮತ್ತು ಎಲ್ಲ ಡೇಟ್ಗಳಿಗೂ ಅಷ್ಟೇ, ಯಾವ ಡೇಟು ಯಾವ ಥರ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು, ಅದನ್ನು ನ್ಯೂಮರಾಲಜಿಯಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಓಕೆ, ಮತ್ತು ಇನ್ನೂ ಅನೇಕ ವಿಷಯಗಳಿದ್ದಾವೆ ನ್ಯೂಮರಾಲಜಿಯಲ್ಲಿ, ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.